ಇನ್ನು ಕೊಯ್ಲು ಲೇಔಟ್ ನಿರಾಶ್ರಿತರು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನೇನು ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ. ಅಲ್ಲಿರುವಂಥ ನಿರಾಶ್ರಿತರಿದಾರಲ್ಲ, ಒಬ್ಬೊಬ್ರದ್ದು ಒಂದೊಂದು ಗೋಳಿದೆ. ಪ್ರಶ್ನೆ ಬೇರೆ. ನಾವು 13 ವರ್ಷಗಳಿಂದ ಇಲ್ಲಿ ವಾಸ ಮಾಡಿದ್ದೀವಿ, ನಮ್ಮ ಹತ್ರ ಎಲ್ಲ ದಾಖಲೆಗಳು ಇವೆ ನೋಡಿ ಅಂತ ಕೇಳ್ತಾರೆ, ಅಂತ ತೋರಿಸ್ತಾರೆ ಕೆಲವರು. ಇನ್ನು ಕೆಲವರು ತೆಗೆದಿದ್ದಾರೆ, ಅವರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ. ಹೊರಗಿನವ್ರಿಗೆಲ್ಲ ಈ ರೀತಿ ನೀವು ಆಶ್ರಯ ಮಾಡಿಕೊಟ್ಬಿಟ್ರೆ ಇಲ್ಲಿದ್ದಂಥವ್ರ ಗತಿ ಏನಾಗಬೇಕು ಅನ್ನುವಂಥ ಪ್ರಶ್ನೆ ಕೆಲವ್ರದ್ದು. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಕೆಲವರು ಈ ಖಾಸಗಿ ವಾಹನಗಳನ್ನು ನಡೆಸ್ತಾರಲ್ಲ ಡ್ರೈವರ್ಗಳು, ಅವ್ರ ಕುಟುಂಬದವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌದು, ನಮಗೂ ಅವಕಾಶ ಕೊಡಿ ಅಂತ. ನಿಜ, ಈ ಬೇರೆ ಬೇರೆ ರಾಜ್ಯದಿಂದ ಬಂದು ಬೇಡಿಬಿಟ್ಟಂಥವ್ರಿಗೆ ಏನು ರಾಜಕಾರಣಿಗಳು ಹೋಗಿದ್ದು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದು, ಅವ್ರಿಗೆಲ್ಲ ಆಶ್ಚರ್ಯಗಳನ್ನು ಕೊಟ್ಟುಬಿಟ್ರೆ ಇನ್ನು ಉಳಿದಂಥವ್ರು ಸಾಯಬೇಕಾ? ಮೊದಲಿಂದಲೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಜನ ಹಿಂಡು ದಂಡು ಬಂದು ನೆಲೆಸಿಯಾರ, ಪಾಪ ತಿನ್ನೋಕೆ ಅನ್ನಿಲ್ಲ ಅಂಥ ಸ್ಥಿತಿ. ಆದರೂ ಬೆಂಗಳೂರಲ್ಲಿ ಏನೋ ನೆಲೆ ಕಂಡುಕೋಬೇಕು ಅಂತ ಈ ಬಹುತೇಕ ಈ ಕಟ್ಟಡ ಕೂಲಿ ಕಾರ್ಮಿಕರಿದಾರಲ್ಲ, ಅವರೆಲ್ಲ ಅವರನ್ನೇ. ಅವ್ರಿಗೆ ಯಾರಾದರೂ ಈ ರೀತಿ ಮನೆಗೇ ಕೊಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಯಾರಿಗಾದರೂ ಕರುಣೆ ಬಂದಿದೆಯಾ? ಹೌದಪ್ಪ, ಇವರು ಕನ್ನಡಿಗರು, ಉತ್ತರ ಕರ್ನಾಟಕ ಜನ, ಇವ್ರನ್ನ ಮನುಷ್ಯರು ಅಂತ ಕನ್ಸಿಡರ್ ಮಾಡಬೇಕು. ಬನ್ನಿ ತೋರಿಸ್ತೀನಿ. ಈ ಪೈಪ್ ಲೈನ್ಗಳಲ್ಲಿ ಅಲ್ಲಿ ಇಲ್ಲಿ ವಾಸವಾಗಿರುವಂಥವ್ರು ಕೂಡ ಇದ್ದಾರೆ. ವರ್ಷಗಳಿಂದ ಯಾರಾದರೂ ಯೋಚನೆ ಮಾಡಿದ್ದೀರಾ ನಮ್ಮವ್ರು ತಮ್ಮವ್ರು ಸಾಯ್ತಾ ಇದ್ದಾರೆ ಅಂತ? ಈ ಬೇರೆಯವ್ರ ಬಗ್ಗೆ ಕರುಣೆ ಬರಬಾರ್ದು ಅಂತಲ್ಲ ನಾನು ಹೇಳೋದು. ನಮ್ಮವ್ರು ಸತ್ಕೊಂಡು ಹೋಗಲಿ, ಬೇರೆಯವ್ರಿಗೆ ಅವಕಾಶ ಸಿಗಬೇಕು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಬಿಡೋಣ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಇದು ರಾಂಗ್ ಇದು ಅಂತ. ನಿಮಗೆ ಓಟ್ಗಳು ಸಿಗ್ಬೋದು, ನಾನಿಲ್ಲ ಅಂತ ಅನ್ನಲ್ಲ, ಆದರೆ ನಮ್ಮವ್ರನ್ನೂ ಕೂಡ ಮನುಷ್ಯರು ಅಂತ ಕನ್ಸಿಡರ್ ಮಾಡಿ. ಸೊ ಇದು ಸಂಗತಿ.